ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಆದ್ರೆ ನನ್ನ ಹಿತ ಹೇಳ್ತಾ ಇವ್ನಿ ಮಗ ಐಶ್ವರ್ಯ ಇವತ್ತು ರಾತ್ರಿ ನನ್ನ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡವಳೆ. ಇವತ್ತು ರಾತ್ರಿನೇ ಅತ್ತೆನ ಕೊಲೆ ಮಾಡ್ತೀನಿ ಅಂತ ನಿಮ್ಮ ಅಪ್ಪಂತ ಐಶ್ವರ್ಯ ಹೇಳ್ತಾ ಇದ್ದಿದ್ದ ನನ್ನ ಕಿವಿಯಾರ ಕೇಳಿಸ್ಕೊಂಡು ಬರ್ತಾ ಇವ್ನಿ. ಅಣ್ಣ ಅದಕ್ಕೆ ಎಲ್ರು ಬಿರ್ನೆ ಬನ್ನಿ, ಐಶ್ವರ್ಯ ನನ್ನ ಕೊಲೆ ಮಾಡಕ್ ಬಂದಿದ್ಲು. ರಂಗೇಗೌಡ ಮಗ ರಂಗೇಗೌಡ ಎಲ್ಲಿದೆ ಬಿರ್ನ್ ಬಾರ್ಲಾ? ಅವ ಏನಾಯ್ತವ ಯಾಕೆ ಹಿಂಗೆ ಕೂತ್ಕೊಂಡೆ? ಮಗ ಮಗ ರಂಗೇಗೌಡ ನಿಂಗೆ ನಾನು ಹೇಳಿದ್ದೆ ಅಲ್ವೇನಪ್ಪ ಐಶ್ವರ್ಯ ನನ್ನ ಕೊಲೆ ಮಾಡಕ್ ಬರ್ತಾಳೆ ಅಂತ. ಹಂಗೆ ಬಂದಿದ್ಲು, ನಾನು ಅವಳನ್ನ ಕೈ ಮುಗಿದ್ ಬೇಡ್ಕೊಂಡೆ ಕಣಪ್ಪ. ಬೇಡ ಕಣವ, ನಾನು ನಿಮ್ಮ ಅತ್ತೆ ಅಲ್ಲೇನವ, ನಿನ್ ತಾಯಿ ಸಮಾನ. ಹೆಣ್ಮಕ್ಳಿಲ್ದಿರೋ ನಂಗೆ ನಿನ್ನ ಮಗಳು ಅಂದ್ಕೊಂಡು ಪಿರುತಿ ಮಾಡಿದೆ ತೆಪ್ಪಾಗೋಯ್ತಾ? ಬೇಡ ಕಣವ ಐಶ್ವರ್ಯ, ನನ್ ಸಾಯಿಸ್ಬೇಡ. ನಂಗೋಸ್ಕರ ಅಲ್ದೇ ಇದ್ರು ನನ್ನ ಮೇಗ್ ಜೀವನೇ ಮಾಡಿಕೊಂಡಿರೋ ನಮ್ಮ ರಂಗೇಗೌಡಂಗೋಸ್ಕರನಾದ್ರು ನಂಗೆ ಜೀವದ ಭಿಕ್ಷೆ ಕೊಡವ, ನನ್ನನ್ನು ಸಾಯಿಸ್ಬೇಡ ಕಣವ ಅಂತ ಅಂದೆ. ತೆಂಗ್ಯವ್ವ ಬೋಲೆ ಐನಾತಿ ನೀನು ನಿನ್ನ ಆಕ್ಟಿಂಗ್ ಮುಂದೆ ಎಂತೋರುವೆ ಅನ್ಕೊಂಡು ತಲೆ ಆಡ್ಸದೆಯಾ? ಅದಕ್ಕೆ ಅವಳು ಅದೇ ನಂಗೆ ಕಷ್ಟ ಆಗಿರೋದು. 3 ಹೊತ್ತು ನನ್ನ ಗಂಡ ಅವ್ವ ಅವ್ವ ಅಂತ ನಿಂದೇ ಜಪ ಮಾಡ್ತಿರ್ತಾನೆ. ತಾಳಿ ಕಟ್ಟಿದ ಹೆಂಡ್ರು ಅಂತ ನಂಗೊಂಚೂರು ಪಿರುತಿನೇ ತೋರ್ಸಲ್ಲ. ನೀನ್ ಸತ್ಮ್ಯಾಗೆ ಅವನ್ ಪಿರುತಿ ನಂಗೆ ಪೂರ್ತಿಯಾಗಿ ಸಿಕ್ಕದು ಅಂತ ನನ್ ಸಾಯ್ಸಕ್ ಬಂದು ಕಣಪ್ಪ. ಅಲ್ಲಿಂದ ತಪ್ಪಿಸ್ಕೊಂಡು ನಿನ್ ಕೂಗವ ಅಂತ ಲೇಟ್ ಆಫ್ ಮಾಡ್ಬಿಟ್ಟು ಹೊರಗೆ ಓಡ್ ಬರೋವಾಗ ಕಾಲ್ ತಟ್ರಿಸಿ ಅವಳ ಚಾಕು ಇಂದ ಅವಳೇ ಚುಚ್ಕೊಂಡು ವಿರಾಣ ಬಿಟ್ಬಿಟ್ಲು ಕಣಪ್ಪ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ಮಗ. ಏನೋ ಮಾಡಕ್ ಹೋಗಿ ನಿನ್ ಹೆಂಡ್ರನ್ನ ನಾನೇ ಕೊಂದ್ಬಿಟ್ಟೆ ಕಣ್ಲ. ನನ್ ಸಮಸ್ಬಿಡು ಮಗ, ನನ್ ಸಮಸ್ಬಿಡ್ಲ. ಅವ್ವ ಯಾಕವ ಹಿಂಗೇನೇನೋ ಹೇಳ್ತಿದ್ಯಾ? ಅಲ್ಲ ಕಣವ, ಯಾರಾದ್ರೂ ಕಣ್ಣೀರಿಟ್ರೇನೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಿನ್ಗಿಲ್ಲ. ಹಂಗಿರೋನಾಗ ನೀನ್ ಐಸು ಮೇಡಮ್ ಅವ್ರ ಕೊಲೆ ಮಾಡ್ದ? ಸಾಧ್ಯನೇ ಇಲ್ಲ ಕಣವ. ನೋಡು, ನೀನು 1 ನಿಮಿಷ ನನ್ನ ಕೊಟ್ಟೆ ಬಾ. ಬಾರವ ಬಾ. ಅವ್ವ ಸರಿಯಾಗಿ ನೋಡವ, ಇಲ್ಲಿ ಮಲ್ಗಿರೋರು ಯಾರು ಹೇಳು? ಐಸು ಮೇಡಮ್ ಅವರು. ಅವ್ರು ಇಲ್ಲೇ ನನ್ನ ಜೊತೆನಾಗೆ ಮಲ್ಗಿರೋನಾಗ ನಿನ್ನನ್ನು ಕೊಲ್ಲಕ್ಕೆ ಹೆಂಗವ ಸಾಧ್ಯ? ಇಲ್ಲ ಮಗ, ನನ್ನ ಮಾತನ್ನ ನೆಂಬಪ್ಪ. ಐಶ್ವರ್ಯ ನನ್ನ ಕೋಣೆಗೆ ನನ್ನ ಕೊಲೆ ಮಾಡಕ್ಕೆ ಅಂತ ಬಂದಿದ್ದಿಟ್ಟ. ಅವ್ವ ನಿನ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ನನ್ಗೆ ಅರ್ಥ ಆಯ್ತಿಲ್ಲ ಕಣವ. ಬೇಕಾರೆ ಒಂದ್ಕಿಂತ ನೀನೇ ಹತ್ರ ಹೋಗಿ ನೋಡು, ಅಲ್ಲಿ ಯಾರು ಮಲ್ಗವ್ರೆ ಅಂತ. ನನ್ ಯೋಟ್ ಕಿತ ಹೇಳಿದ್ರು ಇಲ್ಲಿ ಮನೆ ಕಂಡ್ರದು ಅವಳೆ ಅಂತಿದ್ಯಲ್ಲ. ಇವಳೇನೋ ಕಿತಾಪತಿ ಮಾಡ್ದಂಗ ಅವಳೆ. ಏನಾಯ್ತು? ಏನಾದ್ರೂ ಬೇಕಿತ್ತಾ? ನೋಡ್ದೇನವ, ನಿನ್ಗೆ ಐಸು ಮೇಡಮ್ ಅವ್ರ ಮೇಲೆ ಅನುಮಾನ ಬಂದದ್ದೆ ಅಂತ ಹೇಳ್ತಿದ್ದಂಗೆ
ಅವರಾಗೆ ಚೈನ್ ತಂದು ಹಾಕೊಂಡು ಬೀಗ ಹಾಕೊಂಡವ್ರೆ. ಆ ಬೀಗ ಬೆಸ್ಲು ನನ್ನ ಕೈಲೇ ಕೊಟ್ಟಿದ್ರು ಕಣವ, ಅದು ನನ್ನ ಜೇಬ್ನಾಗೆ ಇತ್ತು. ಈಗ ನಿನ್ನ ಕಣ್ಣೆದ್ರಿಗೆ ಬೀಗ ತೆಗ್ದೀವ್ನಿ, ನೀನು ನೋಡಿದ್ರೆ ಅವ್ರು ನಿನ್ನ ಕೊಲ್ಲಕ್ಕೆ ಬಂದವ್ರೆ ಅಂತ ಹೇಳ್ತಿದ್ಯಲ್ಲ. ಮಗ ರಂಗೇಗೌಡ, ನನ್ನ ಮಾತು ನೆಮ್ಮಲ. ನಾನು ಹೇಳ್ತಾ ಇರೋದು ನಿನ್ನ ಹಣೆ ಆಗೋದು ದಿಟ್ಟ ಕಣ್ಲ. ಬೇಕಿದ್ರೆ ನನ್ನ ಕುಟ ನಿನ್ನ ಪಾಣೆಗೆ ಬಂದು ನೋಡು, ಆ ಎಣ ಅಲ್ಲೇ ಬಿತ್ತದೆ. ನಿಮ್ಮವ್ವ ಹೇಳ್ತಿರ್ತಿಟ್ಟ, ಅಲ್ಲಿ ಯಾರೋ ಬಿದ್ದವ್ರೆ, ಕತ್ಲನಾಗ ಯಾರು ಅಂತ ಗೊತ್ತಾಯ್ತಿಲ್ಲ. ಅಪ್ಪಯ್ಯ ಅಪ್ಪಯ್ಯ, ಅವ್ವ ಅಟ್ಟಿನಲ್ಲೂ ಕಾಣಿಸ್ತಾ ಇಲ್ಲ. ಸರೋಜ, ಸರೋಜ ಏನಾಯ್ತು? ಎತ್ತಮ್ಮ ಸರೋಜ, ಸರೋಜ, ಅಬ್ಬ ಸರೋಜ ಏನಾಯ್ತಮ್ಮಿ? ಸರೋಜ, ಆಂಟಿ ಆಂಟಿ ಎತ್ತೇಳಿ. ಸರೋಜ ಮಾತಾಡಮ್ಮಿ. ಕಾಂಚನ, ನಾನು ಕೊಲ್ಬೇಡ, ನನ್ನ ಸಾಯಿಸ್ಬೇಡ, ನಾನು ಬದುಕಬೇಕು. ನಿನ್ನಮ್ಮ ಯಾವ್ದಿರಿ, ನನ್ನ ಮುಟ್ಬಿಡು ಕಾಂಚನ. ನನ್ನ ಸಾಯಿಸ್ಬೇಡ, ಮುಟ್ಬಿಡು. ಮಾತಾಡಮ್ಮಿ ಸರೋಜ, ಸರೋಜ ಮಾತಾಡಮ್ಮಿ. ನಾನು ಸತ್ತಿಲ್ಲ, ನಾನು ಸತ್ತಿಲ್ಲ. ರಕ್ತ ರಕ್ತ, ಅಯ್ಯೋ ಅಶೋ, ಕಮಲಿ ಬಟ್ಟೆ ಕೊಡು. ನೀನ್ ಯಾಕೆ ಅವನ್ ಕೊನೆಗೆ ಬಂದಿದ್ದೆ? ಗೌಡ್ರೆ, ಆಂಟಿ ಮೇಲೆ ಯಾಕೆ ಕೋಪ ಮಾಡ್ಕೋತೀರಾ? ಅತ್ತೆ ಒಂಟಿಯಾಗಿದ್ದು ಹೆದರ್ಕೊಂಡಿದ್ರಲ್ಲ, ಅದಕ್ಕೆ ಪಾಪ ಜೊತೆಲಿದ್ರೆ ಅವ್ರಿಗೂ ಧೈರ್ಯ ಬರುತ್ತೆ ಅಂತ ಬಂದಿರ್ಬೇಕು. ಅದು ಅಲ್ಲದೆ ಅತ್ತೆಗೆ ನಾನು ಅವ್ರನ್ನ ಕೊಲೆ ಮಾಡ್ತೀನಿ ಅನ್ನೋ ಭ್ರಮೆ ಬೇರೆ ಇದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಂಟಿನ ಚಾಕುವಿಂದ ಚುಚ್ಚಿರ್ಬೇಕು ಅಲ್ವಾ ಆಂಟಿ? ಇವಳು ಹೇಳಿದ್ದಕ್ಕೆ ಇಲ್ಲ ಅಂದರೆ ಫೋನ್ ಇಸಿ ಹೇಳಿ ನನ್ನನ್ನು ಸಿಕ್ಸಾಕೋದಂತೂ ದಿಟ. ಅದರಿಂದ ಬಚಾವಾಗಬೇಕು ಅಂದರೆ ಹ್ಞೂ ಅಂತ ಗೆದ್ದಿದ್ದಿನ ಬಾಲ ಹಿಡಿಯೋದೇ ಒಳ್ಳೆಯದು. ಹೌದೌದು, ನಾನು ಒಳಗೆ ಬಂದಾಗ ಕಾಂಚನ ಕೈನಾಗೆ ಚಾಕು ಇಟ್ಕೊಂಡು ಬಂದೇನೆ, ಬಾ ಬಾ ಇವತ್ತು ನಾನು ನಿನ್ನ ಕೊಲ್ದೆ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಹೇಳಿ ನಾನು ಕುತ್ಕೆ ಇಟ್ಕೊಂಡ್ಬಿಟ್ಲು. ನಾನು ಸರೋಜ ಅಂದ್ರು ಕೇಳಿಸ್ಕೊಳ್ದೆ, ನನ್ನ ಚಾಕು ತಗೊಂಡು ಚುಚ್ಚಿಬಿಟ್ಲು.
ಒಂದು ಸ್ವಲ್ಪ ಏಮಾರಿದ್ರು ಚಾಕು ನನ್ನ ಹೊಟ್ಟೆಗೆ ಚುಚ್ಕೊಂಡು ಈಟೊತ್ತಿಗಾಗಲೇ ನಾನು ಪಿರಾಣ ಬಿಡ್ಬೇಕಾಗಿತ್ತು. ದ್ಯಾವ್ರ ದೊಡ್ಡವರು ಅದು ಕೈ ತಪ್ಪಿ ನನ್ನ ಕೈಗೆ ಬಿತ್ತು. ಏನಮ್ಮ ನೀನ್ ಹೇಳೋದು? ಏನ್ ನಿನ್ ಮಾತಿನ ಅರ್ಥ? ನನ್ನ ಹೆಂಡ್ರಿಗೆ ಹುಚ್ಚಿಡ್ತದೆ ಅಂತನಾ? ನೋಡಿ, ಹಿಂಗೆಲ್ಲ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಯಾಕೆಲ್ರು ನನ್ನ ಹೆಂಡ್ರಿಂದೇನೆ ಬಿದ್ದಿದ್ದೀರಿ? ಅಲ್ಲ, ಹೊಸಿ ತಲೆ ಕೆಟ್ಟದೆ ದೀಟ. ಅಂಕದ ಮುಖದ ನೀರಕ್ಕೇನೆ ಹುಚ್ಚಿಡ್ತದೆ ಅಂತ ಹೇಳಿದ್ರೆ ನಂಗೆ ಸಾನೆ ಕೋಪ ಬರ್ತದೆ ಆಟೆಯ. ಇದಕ್ಕೆ ಹುಚ್ಚ ಅಲ್ಲದೆ ಇನ್ನೇನಂತಾರೆ? ಸಹಾಯ ಮಾಡಕ್ ಬಂದವ್ರ ಮ್ಯಾಕೆ ಚಾಕು ತಿವಿದ್ರೆ ಇದು ಹುಚ್ಚ ಅಂತಾನೆ ಅನ್ನೋದು. ಎಲ್ರಟ್ಟಿನಾಗೆ ಸೊಸೆ ಬಂದರೆ ಸಾಕು, ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ದ್ಯಾವ್ರ ಧ್ಯಾನ ಮಾಡಿಕೊಂಡು ದೊಡ್ಡವರು ವಿಶ್ರಾಂತಿ ತಗೋತಾರೆ. ಆದರೆ ನಮ್ಮ ಹೆಂಡ್ರಿಗೆ ಆ ಸೌಭಾಗ್ಯನೇ ಇಲ್ಲ. ಇಡೀ ಅಟ್ಟಿ ಬಾರನ ಮೈ ಮಗೊತ್ಕೊಂಡು ಓಡಾಡ್ಕೊಂಡಿರ್ತಾಳೆ. ಒಂದ ಎರಡ ಅಬಾಬಾಬಾಬ ಗದ್ದೆ ಲೆಕ್ಕ, ತೋಟದ ಲೆಕ್ಕ ಅಂತ ಎಲ್ಲ ನೆನಪಿನಾಗ ಇಟ್ಕೋಬೇಕು. ಇದ್ರ ಜೊತೆನಾಗೆ ಆ ತಿಜೂರಿ ಭಾರತ್ ಬೀಗದ ಹೆಸರನ್ನ ಸಿಗಿಸ್ಕೊಂಡು ಓಡಾಡ್ಕೊಂಡಿರ್ತಾಳೆ. ನಮ್ಮ ಸೊಸೆ ಅದನ್ನ ನೋಡಿದ್ರು ನೋಡ್ದಿಲ್ದಂಗೆ 3 ಹೊತ್ತು ಹೊತ್ತಿಗೆ ಮುಂಚೆನೆ ಉಣ್ಕೊಂಡು ಓಡಾಡ್ತಿರ್ತಾಳೆ. ಏಟೆ ಆದ್ರೂ ರಂಗೇಗೌಡನ್ ಪಿರುತಿ ಹೆಂಡ್ತಿ ಅಲ್ವಾ? ನಡೆದ್ರೆ ನನ್ನ ಹೆಂಡ್ತಿ ಎಲ್ಲಿ ಸೌದೋಗ್ತಾಳೋ ಅಂತ ನೋಡ್ಕೊಳ್ಳೋ ಗಂಡ ಇರುವಾಗ ಅದನ್ನೆಲ್ಲ ನೋಡ್ಕೋಬೇಕು ಅಂತ ಮನಸ್ಸು ನನ್ನ ಸೊಸೆಗಾದ್ರೂ ಹೆಂಗ್ ಬರ್ತದೆ ಹೇಳಿ? ಆದ್ರೆ ಈಟೊಂದು ಭಾರ ಬರೋದ್ರಿಂದ ನನ್ನ ಹೆಂಡ್ತಿಗೆ ಹುಚ್ಚಿಡಿಯೋದು ಉಸಿರು ಕಟ್ದಂಗೆ ಆಯ್ತದೆ ಅನ್ನೋದಾದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗ್ ಸುಮ್ಮನೆ ಇರಕ್ಕಾಯ್ತದೆ? ಏನ್ ಮಾವ ನಿಮ್ಮ ಮಾತಿನ ಅರ್ಥ? ಡಬಲ್ ಡಿಗ್ರಿ ತಗೊಂಡಿರೋಳು ನಾನು ಈ ತೋಟದ ಲೆಕ್ಕ, ಕಾಯಿ ಕೀಳ್ಸೋ ಲೆಕ್ಕ ಎಲ್ಲ ನೋಡ್ಕೊಂಡು ಅಷ್ಟು ಭಾರತ್ ಬೀಗದ ಕೈನ ನಾನು ಇಷ್ಟು ಸೊಂಟದಲ್ಲಿ ಸಿಗಿಸ್ಕೊಂಡು ಓಡಾಡ್ಬೇಕಾ? ಅಯ್ಯೋ, ನನ್ನಿಂದ ಇದೆಲ್ಲ ಆಗೋದಿಲ್ಲಪ್ಪ. ಆಮೇಲೆ ಆ ಜವಾಬ್ದಾರಿನ ತಗೊಂಡು ನಿಭಾಯಿಸದೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಅಯ್ಯೋ, ಇದೇನಾಯ್ತು ಮೇಡಮ್ ಅವ್ರೆ ಹಿಂಗೆ ಹೇಳ್ಬಿಟ್ರಿ? ಪಾಪ ಅವಂಗೆ ಈಗ ಅದೆಲ್ಲ ನಿಭಾಯಿಸಕ್ ಆಗಿಲ್ಲ. ಆ ಹೊರೇನೋಸಿ ಇಳಿಸಿ ಅವ್ವ ಉಸಿರಾಡಕ್ಕೆ ದಾರಿ ಮಾಡ್ಕೊಡೋದು ನಿಮ್ಮ ಜವಾಬ್ದಾರಿ ಅಲ್ವೇ? ಅದು ಅಲ್ಲದೆ ನೀವು ಓದಿರೋರು, ಈ ಲೆಕ್ಕಾಚಾರ ವ್ಯವಹಾರ ಎಲ್ಲ ನೋಡ್ಕೊಳ್ಳೋದು ನಿಮ್ಗೇನು ಕಷ್ಟ ಆಗಕ್ಕಿಲ್ಲ ಬಿಡಿ. ಇನ್ನ ಬೀಗ್ ದೇಸ್ಲು ಯಾವ ಮಹಾಭಾರ ಅದೇ ಅಂತ ನಾನು ಈಸ್ಕೊಳಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಯ್ತದೆ ಮೇಡಮ್ ಅವರೇ. ನೀವು ಸುಮ್ಕೆ ಹೂ ಅನ್ನಿ ಹೇಳ್ತೀನಿ. ಅವ ಇನ್ಮ್ಯಾಕೆ ನಿಂಗೆ ಈ ಜಂಜಾಟ ಎಲ್ಲ ಬೇಡ ಕಣವ. ನೋಡು, ಈ ಅಟ್ಟಿಯಾಗಿ ರಾಣಿ ಥರ ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಕೊಂಡು ಇದ್ಬಿಡು. ನೀನೇ ಆಶೀರ್ವಾದ ಮಾಡಿ ನಿನ್ನ ಕೈಯಾರ ಆ ಬೀಗ್ ದೇಸ್ಲನ್ನ ಐಸು ಮೇಡಮ್ ಅವ್ರು ಕೊಡು. ಅಲ್ಕಂಡ್ ಮಗ, ಈಟ್ ದೊಡ್ಡ ಜವಾಬ್ದಾರಿ ನಿಭಾಯಿಸಕ್ ಆಯ್ಕಿಲ್ಲ ಅಂತ ಅವಳೇ ಹೇಳ್ತಾವಳೆ. ಸುಮ್ಕೆಯಾಗಿ ಬಲವಂತ ಮಾಡಿಯೇ ಕಷ್ಟವೋ ಸುಖವೋ ನಾನೇ ನಿಭಾಯಿಸ್ಕೊಂತೀನಿ ಬಿಡು. ಇದ್ರಾಗ ಏನವ ಕಷ್ಟ? ನೋಡು, 8 ವರ್ಷದಿಂದ ನೀನು ನಿಭಾಯಿಸಿ ಹಿಂಗಾಗಿರೋದೇ ಸಾಕು. ಈ ಅಟ್ಟಿಗೋಸ್ಕರ ನಿನ್ನ ಜೀವ ಸವಸಿರೋದು ಸಾಕು ಕಣವ. ಇಷ್ಟಕ್ಕೂ ಆ ಬೀಗ್ ದೇಸ್ಲು ಸಿಕ್ಸ್ಕೊಳ್ಳೋದ್ರಿಂದ ಅವ್ರ ಸೊಂಟ ಏನು ಸಮದೋಗಕ್ಕಿಲ್ಲ. ನೀನು ಕೊಡು ಹೇಳ್ತೀನಿ. ಆಯ್ತು ಮೇಡಮ್ ಅವರೇ, ನೀವಿನ್ನು ಒಂದೇ ಒಂದು ಮಾತು ಆಡದೆ ಅವ್ವ ಕೊಡೋ ಜವಾಬ್ದಾರಿನ ಕಣ್ಗತ್ಕೊಂಡು ತಗೊಳ್ಳಿ ಹೇಳ್ತೀನಿ.
ಅವಳೇ ಬೇಕು ಅಂತ ಇದನ್ನೆಲ್ಲ ಮಾಡ್ತಿರೋವಾಗ ಬ್ಯಾಡ ಅಂತ ಅದೆಂಗ್ ಅಂದಾಳು? ಅಲ್ಲಿ ಕಾಂಚಿನ ನಾಟಕ್ಕೆ ವಗೆನೆ. ಅವ್ವ ನೀನು ಯಾಕವ ಯೋಚನೆ ಮಾಡ್ತಿದ್ಯಾ? ಅವ್ರು ಆಗಕ್ಕಿಲ್ಲ ಅಂತ ಹೇಳಕ್ಕಿಲ್ಲ, ನೀನು ಕೊಡು. ಯಾವ ಬೀಗದ ಕೈನ ಸೊಂಟದಲ್ಲಿ ಸಿಗಿಸ್ಕೊಂಡು ನಂದೇ ಸರ್ವಾಧಿಕಾರ ಅಂತ ಬೀಗ್ತಾ ಇದ್ದೀರೋ ಅದೇ ಬೀಗದ ಕೈನ ನಿಮ್ಮ ಕೈಯಾರ ನನಗೆ ಕೊಡೋ ಹಾಗೆ ಮಾಡ್ತೀನಿ. ಐಸು ಮೇಡಮ್ ಅವರೇ, ಕೈ ಚಾಚಿ ಹೇಳ್ತೀನಿ. ಅವ್ವ ನೀನು ಬೀಗ್ ದೆಸ್ಲು ಕೊಡು. ಕೊಡವ್ವ. ಬ್ಯಾವ್ರೇ, ನಾನೇನಪ್ಪ ಪಾಪ ಮಾಡೀವ್ನಿ? ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರ್ದಂಗೆ ಆಗೋಯ್ತಲ್ಲಪ್ಪ ನನ್ನ ಬಾಳು. ಅಮ್ಮ ಆಂಟಿ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನಾಯ್ತು ಆಂಟಿ ಕೈಗೆ? ಅಯ್ಯೋ ಸಾರಿ ಆಂಟಿ, ಮರ್ತೇ ಬಿಟ್ಟಿದ್ದೆ. ಇದು ನಿಮಗೆ ಅತ್ತೆ ಕೊಟ್ಟಿರೋ ಗಿಫ್ಟ್ ಅಲ್ವಾ? ಅದು ಸರಿ, ಅಷ್ಟು ರಾತ್ರಿಲಿ ಅತ್ತೆ ರೂಮ್ಗೆ ಏನಕ್ಕೆ ಹೋದ್ರಿ? ಸಾಕು ಸುಮ್ಕಿರಮ್ಮಿ, ಎಲ್ಲ ನೀನೇ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲದಂಗೆ ನಾಟಕ ಮಾಡಬೇಡ. ನನಗೆ ಗೊತ್ತು, ನಾನು ಅಲ್ಲಿಗೆ ಹೋಗ್ಬೇಕು ಅಂತಾನೆ ನೀನೇ ಪ್ಲಾನ್ ಮಾಡಿದ್ದು ಅಂತ. ಹೌದು, ನಾನೇ ಪ್ಲಾನ್ ಮಾಡಿದ್ದು. ನಾನೇನು ತಪ್ಪು ಮಾಡ್ಯವನೆ ಅಂತ ನನ್ನ ಹೆಂಗೆ ಸಿಕ್ಕಾಕಿಸ್ದೆ? ಅಯ್ಯೋ ನಾನೇನು ಮಾಡಲಿ ಆಂಟಿ? ನಾನು ಪ್ರತಿ ಸಲ ಪ್ಲಾನ್ ಮಾಡಿದಾಗಲೂ ನೀವೇ ಬಂದು ಸಿಕ್ಕಾಕೋತೀರಾ. ಈಗಲಾದರೂ ಗೊತ್ತಾಯ್ತಾ ನಾನು ಪ್ಲಾನ್ ಮಾಡಿದ್ರೆ ಅದ್ರ ಇಫೆಕ್ಟ್ ಹೇಗಿರುತ್ತೆ ಅಂತ? ಉದಾಹರಣೆಗೆ ಅತ್ತೆ ವಿಷಯನೇ ತಗೊಳ್ಳಿ. ಅವ್ರಿಗೆ ಹುಚ್ಚಿಡ್ದಿದ್ಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಅವ್ರಿಗೆ ಹುಚ್ಚಿಡ್ಸೋದಂತೂ ಗ್ಯಾರಂಟಿ. ಈಗಾಗಲೇ ಹಾಫ್ ಮೆಂಟ್ಲಾಗಿದ್ದಾರೆ, ಹೋಗ್ತಾ ಹೋಗ್ತಾ ಫುಲ್ ಮೆಂಟ್ಲಾಗೋ ಥರ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೇ ಥರ ಇನ್ನೊಂದು ಸೀನ್ ಕ್ರಿಯೇಟ್ ಮಾಡ್ತೀನಿ. ಆಗ ಚಾಕು ಕೈಗೆ ಚುಚ್ಚೋದಲ್ಲ, ಹೊಟ್ಟೆಗೆ ಚುಚ್ಚೋ ಹಾಗೆ ಮಾಡ್ಬಿಡ್ತೀನಿ. ಅಯ್ಯೋ ಯವ್ವ ತಾಯಿ, ಹಂಗೆಲ್ಲ ಮಾಡ್ಬಿಡ್ಬೇಡ. ಹಂಗಂದ್ರೆ ಅವರಿಂದ ದೂರ ಇರಿ. ಯಾಕೆ ಅವ್ರು ಹೇಳ್ದ ಕೇಳ್ಕೊಂಡು ಅವ್ರ ಹಿಂದೆ ಹೋಗ್ತೀರಾ? ನೀವು ಸುಳ್ಳು ಹೇಳಿದ್ದೀರಾ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನೀವೇನಾದ್ರೂ ಅವ್ರ ಹಿಂದೆ ಹೋದ್ರೆ ಗ್ಯಾರಂಟಿ ಚುಚ್ಚಿಬಿಡ್ತಾರೆ. ಅಯ್ಯೋ ಇಲ್ಲ ಇಲ್ಲ, ನಾನು ಇನ್ನು ಮ್ಯಾಕೆ ಅವಳು ಸವಾಸಕ್ಕೆ ಹೋಗೋಕ್ಕಿಲ್ಲ. ಆದಷ್ಟು ಅವಳಿಂದ ದೂರನೇ ಇದ್ಬಿಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಕೆಲಸನೂ ಮಾಡಬೇಕು.
ಇನ್ಮೇಲೆ ನಾನು ಹೇಳ್ದಾಗ ಕೇಳಬೇಕು. ಹಾ ಏನು ನೀನು ಹೇಳ್ದಂಗೆ ನಾನು ಕೇಳಬೇಕಾ? ಅದೆಲ್ಲ ಆಗಕ್ಕಿಲ್ಲ. ಹೌದಾ? ಸರಿ ಬಿಡಿ, ಅತ್ತೆಗೆ ಫೋನ್ ವಿಷಯ ಹೇಳ್ತೀನಿ. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಅಯ್ಯಯ್ಯೋ, ಅಲ್ಲಿವರೆಗೂ ಯಾಕವ ಹೋಗ್ಬೇಕು? ಇಲ್ಲೇ ನಮ್ಮ ತವಾನೇ ಮುಗಿಸ್ಬಿಡೋವ. ಅದೇನು ಮಾಡಬೇಕು ಅಂತ ಹೇಳು, ಹಂಗೆ ಮಾಡ್ತೀನಿ. ಈಗೇನು ಬೇಡ, ಟೈಮ್ ಬಂದಾಗ ನಾನೇ ಹೇಳ್ತೀನಿ, ಆಗ ಮಾಡಿದ್ರೆ ಸಾಕು.